ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಶಿಕ್ಷಕ ಮತ್ತು ಉಪನ್ಯಾಸಕರನ್ನು ಅಂದರೆ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರನ್ನು ಹೊಸ ರೀತಿಯಲ್ಲಿ ನೇಮಕವನ್ನು ಮಾಡ್ಕೊತಿದ್ದಾರೆ. ಅಂತಂದರೆ ಮಾಮೂಲಿ ಗೌರ್ನಮೆಂಟ್ ಶಾಲೆಗಳಲ್ಲಿ ನೇಮಕ ಮಾಡ್ಕೋತಾ ಇದ್ರು, ಅದು ಓಕೆ, ಎಲ್ರಿಗೂ ಗೊತ್ತಿದೆ. ಬಟ್ ಇವಾಗ ಹೊಸ ರೀತಿಯಲ್ಲಿ ನೇಮಕಾತಿಯನ್ನು ಮಾಡ್ಕೋತಿದ್ದಾರೆ. ಅದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಜೊತೆಗೆ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನಲ್ಲಿ ಆಲನ್ನು ಎನೇಬಲ್ ಮಾಡಿದ್ರೆ ನಿಮಗೆ ಎಲ್ಲ ವಿಡಿಯೋಸ್ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಓಕೆನಾ? ಸೊ ಈಗಂತ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಫಸ್ಟ್ ಏನು ಹೇಳಿದೆ ನಾನು, ಹೊಸ ರೀತಿ ನೇಮಕ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇನೋ ಅಂತ ಯೋಚನೆ ಮಾಡ್ತಿದ್ದೀರಾ, ಹೌದಲ್ವಾ? ಸೊ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಬಲತೆಯಿಂದ ಒಂದಷ್ಟು ಗೌರ್ನಮೆಂಟಿಂದ ಫ್ರೀ ಕಾನ್ವೆಂಟ್ಸ್ ಮೀನ್ಸ್ ಫ್ರೀ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಅಥವಾ ಲೈಕ್ ಒಂದು ಕಾಲೇಜ್ ಆಗಿರ್ಬೋದು, ಈ ಥರ ಒಂದು ಪ್ರೊವೈಡನ್ನು ಮಾಡಿರ್ತಾರೆ ಗೌರ್ಮೆಂಟಿಂದ. ನಿಮಗೆಲ್ಲರಿಗೂ ಗೊತ್ತಿದೆ ಅನ್ಕೊತೀನಿ. ಅದು ಯಾವುದಪ್ಪ ಅಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಾಡಿರ್ತಾರೆ. ಅದು ಏನಪ್ಪ ಅಂತಂದರೆ, ಮೈನಾರಿಟಿ ಕಮ್ಯುನಿಟಿ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿರ್ಬೋದು, ಲೈಕ್ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಾಗಿರ್ಬೋದು, ಟೋಟಲಿ ವಸತಿ ಶಾಲೆಗಳು, ರೆಸಿಡೆಂಟಿಯಲ್ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಇಲ್ಲಿಯೇ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ನೇಮಕ ಮಾಡ್ಕೋತಿರೋದು. ಅರ್ಥ ಆಗ್ತಿದೆಯಾ? ಸೊ ಯಾವುದಾದ್ರು ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗೋದು ಮೊರಾರ್ಜಿ ದೇಸಾಯಿ, ಎಲ್ರಿಗೂ ಗೊತ್ತಿದೆ ನಿಮಗೆ. ಒಂದೊಂದು ತಾಲೂಕಲ್ಲೂ ಕೂಡ ನಾವು ನೋಡ್ಬೋದು, ಅಥವಾ ಒಂದೊಂದು ಡಿಸ್ಟಿಕಲ್ಲೂ ಕೂಡ ನೋಡ್ಬೋದು. ಪ್ರತಿಯೊಂದು ಕಡೆ ನಾವು ನೋಡ್ತಾ ಇರ್ತೀವಿ. ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಲೈಕ್ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಾಗಿರ್ಬೋದು, ಈ ಥರ ಸುಮಾರುಗಳನ್ನು ನಾವು ನೋಡಿರ್ತೀವಿ. ಇಲ್ಲಿ ಟೀಚರ್ಸ್ಗಳು ಏನಾಗ್ಬಿಡ್ತಾರೆ ಅಂತಂದರೆ ತುಂಬ ಕೊರತೆ ಇರುತ್ತೆ. ಅಂದರೆ ಮಕ್ಕಳಿಗೆ ಎಜುಕೇಷನ್ ಒಂದು ಹಿತದೃಷ್ಟಿಯಿಂದ ನೋಡಿ, ಅಂತಂದರೆ ಮೈನಾರಿಟಿ ಗ್ರೂಪ್ಸ್ ಪಾಪ ಮಕ್ಕಳು ಅಲ್ಲಿ ಆಲ್ಮೋಸ್ಟು ಬಡವರು ಮಕ್ಕಳುಗಳೇ ಇರ್ತಾರೆ ಜಾಸ್ತಿ. ಅಲ್ಲಿ ಮಕ್ಕಳಿಗೆ ಯಾವುದೇ ಥರ ಶಿಕ್ಷಣದ ಕೊರತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಶಿಕ್ಷಕರನ್ನು ಭರ್ತಿ ಮಾಡುವ ಸಲುವಾಗಿ ಈ ಒಂದು ಯೋಜನೆಯನ್ನು ಮಾಡಿದೆ ನಮ್ಮ ಸರ್ಕಾರ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ, ಅತಿಥಿ ಶಿಕ್ಷಕರನ್ನು ಹೊಸದಾಗಿ ನೇಮಕ ಮಾಡ್ಕೊಳ್ತಾ ಇದೆ. ಫಸ್ಟ್ ಟೈಮು ಯಾರೂ ಎಲ್ಲ ಗೌರ್ಮೆಂಟ್ ಶಿಕ್ಷಕರನ್ನೇ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗಿ ಕೆಲಸ ಮಾಡ್ತಾಯಿದ್ದಿದ್ದು. ಬಟ್ ಇವಾಗ ಟ್ರಾನ್ಸ್ಫರ್ ಆಗ್ತಾ ಅಲ್ಲಿ ಖಾಲಿಯಾಗಿರುವಂಥ ಒಂದು ಶಿಕ್ಷಕರ ಸಂದರ್ಭದಲ್ಲಿ ಈ ಥರ ಹೊಸದಾಗಿ ಒಂದು ನೇಮಕಾತಿ ಮಾಡ್ಕೊಳ್ಳೋದ್ರಿಂದ, ಅತಿಥಿ ಶಿಕ್ಷಕರಾಗಿರ್ಬೋದು, ಅತಿಥಿ ಉಪನ್ಯಾಸಕರಾಗಿರ್ಬೋದು, ಇಂಥವ್ರನ್ನ ನೇಮಕ ಮಾಡ್ಕೊಳ್ಳೋದ್ರಿಂದ ಅವ್ರಿಗೊಂದು ಕೆಲಸ ಆದಂಗೆ ಆಗುತ್ತೆ. ಜೊತೆಗೆ ಮಕ್ಕಳ ಹಿತದೃಷ್ಟಿಯಿಂದನೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳೋ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಗೌರ್ನಮೆಂಟ್ ಮಾಡ್ತಾ ಇದೆ. ಒಂದು 2025-26ನೇ ಸಾಲಿನಲ್ಲಿ ಹೊಸದಾಗಿ ಹುಡಿಕೊಂಡಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಯಾರಿಗೆಲ್ಲ ನಿಮಗೆ ಅತಿಥಿ ಉಪನ್ಯಾಸಕರಾಗಬೇಕು, ಯಾವಾಗ ಒಂದು ವರ್ಷ ಯಾವಾಗ ತೆಗಿತಾರೋ ಬಿಡ್ತಾರೋ ಅನ್ನೋ ಥರ ಏನಾದ್ರು ನಿಮ್ಮ ಮೈಂಡಲ್ಲಿದ್ದರೆ ಖಂಡಿತವಾಗ್ಲೂ ಇದು ಲಾಂಗ್ ಪೀರಿಯಡ್ ಕಂಟಿನ್ಯೂ ಆಗಿ ಕೆಲಸವನ್ನು ಮಾಡ್ಬೋದು. ಜೊತೆಗೆ ನಿಮ್ಮ ಕೆಲಸದ ಹಿತದೃಷ್ಟಿಯ ಮೇಲೆ, ನಿಮ್ಮ ಒಂದು ಕೆಲಸದ ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಪೋಸ್ಟ್ ಸಿಗ್ಬೋದು. ಅಂದರೆ ಎಕ್ಸಾಮ್ ಬರೆದೆ ಅಂತೂ ಅಲ್ಲ, ನೀವು ಕಂಟಿನ್ಯೂ ಆಗಿ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅಥವಾ ಮಕ್ಕಳ ಒಂದು ರಿಸಲ್ಟ್ ಚೆನ್ನಾಗಿ ಬರ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಪ್ರಕ್ರಿಯೆ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತು. ಹೇಗೆ ಅಪ್ಲೈ ಮಾಡ್ತಿದ್ರಿ ನೀವು ಅತಿಥಿ ಶಿಕ್ಷಕರಿಗೆ, ಸೇಮ್ ಹಾಗೇ ಜಿಲ್ಲಾ ಮಟ್ಟದಲ್ಲಿ ಅರ್ಜಿ ಮಾತ್ರ ಹಾಕಬೇಕಷ್ಟೆ. ನೀವು ಇದಕ್ಕೆ ಏನು ಮಾಡಬೇಕು ಎಕ್ಸ್ಟ್ರಾ ಅಂತಂದರೆ, ಜಿಲ್ಲಾ ಮಟ್ಟದಲ್ಲಿ ಅರ್ಜಿಯನ್ನು ಹಾಕಬೇಕು. ನೇಮಕಾತಿ ಪ್ರಕ್ರಿಯೆಗಾಗಿ ನಿಗದಿತ ಷರತ್ತುಗಳು ಮತ್ತು ಮಾರ್ಗಸೂಚಿ ಜಿಲ್ಲಾಧಿಕಾರಿಗಳ ಮೂಲಕ ಅನುಸರಿಸಲಾಗುವುದು. ಏನು DC ಇರ್ತಾರೆ ಅವರ ಮೂಲಕ ಆಗುತ್ತೆ ಈ ಒಂದು ಪ್ರಕ್ರಿಯೆ. ಅರ್ಜಿದಾರರು ತಮ್ಮ ಅರ್ಜಿ ಸಲ್ಲಿಸುವ ಮೊದಲು ಸಂಬಂಧಪಟ್ಟ ಜಿಲ್ಲಾ ಅಥವಾ ತಾಲೂಕು ಕಚೇರಿಗಳಲ್ಲಿ ಮಾಹಿತಿಯನ್ನು ಪರಿಶೀಲಿಸ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಏನಪ್ಪ ಅಂತಂದರೆ, ಶೈಕ್ಷಣಿಕ ಸಬಲೀಕರಣದ ಗಮನ ಕೊಡ್ತಾ ಇದೆ ಅಷ್ಟೇ. ಅಂತಂದರೆ ಮಕ್ಕಳಿಗೆ ಬಡವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಮಾಡ್ದಿರ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅನ್ನೋದೊಂದು ಉದ್ದೇಶ ಅಷ್ಟೇ ನಮ್ಮ ಗೌರ್ನಮೆಂಟ್ದು. ಸೊ ಹಾಗೆ ಇದೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಿಕ್ಷಕರ ಕೊರತೆಯಿಂದಾಗಿ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಒಂದು ಸರ್ಕಾರದ ಉದ್ದೇಶ. ಸೊ ಹಾಗಾಗಿ ಕೂಡಲೇ ನೀವು ಯಾರು ಇದ್ದರೆ, ಈ ಥರ ನಾವು ರೆಸಿಡೆನ್ಷಿಯಲ್ ಕೆಲಸ ಮಾಡ್ತೀವಿ ಅನ್ನೋರು ಇದ್ದರೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಜಿಲ್ಲಾ ಮಟ್ಟದ ಹತ್ತಿರ ಕಚೇರಿಗಳು ಏನಿದೆ ಅಲ್ಲಿ ಹೋಗಿ ನೀವು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಆಗ ನಿಮಗೆ ಕೆಲಸ ಕೂಡ ಆಗುತ್ತೆ. ಮತ್ತು ಅಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕುಂಠಿತನೂ ಕೂಡ ಆಗಲ್ಲ. ಒಂದು ಶಿಕ್ಷಕರಿಂದ ಕುಂಠಿತ ಆಗೋದು ಬೇಡ. ಸೊ ಹಾಗಾಗಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್.